ನಮಸ್ಕಾರ ವೀಕ್ಷಕರೇ, ದಿಶಾ ದಿಗಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಸ್ವಲ್ಪ ಒಂಥರ ಇದೆ. ಒಂದು ಕ್ವಶನ್ ಕೇಳಿದ್ದಾರೆ ನನ್ನ ಕೆಲವೊಂದು ಸ್ನೇಹಿತರು. ನಿಮ್ಮ ಬಗ್ಗೆ ಹಿಂದೆ ಮಾತಾಡ್ತಿರೋರಿಗೆ ಹೇಗೆ ಉತ್ತರವನ್ನು ಕೊಡ್ತೀರಾ, ಹೇಗೆ ಆ ಥರದ ಪರಿಸ್ಥಿತಿಯನ್ನು ನಿಭಾಯಿಸ್ತೀಯಾ ನೀನು ಅಂತ ಕೇಳಿದ್ದಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರವಾಗಿ ನಿಭಾಯಿಸ್ತಾರೆ. ಅದರಲ್ಲಿ ನಾನು ಹೇಗೆ ನಿಭಾಯಿಸ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಹಿಂದೆ ಯಾಕೆ ಮಾತಾಡ್ತಾರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಹಿಂದೆ ಯಾಕೆ ಮಾತಾಡ್ತಾರೆ, ಅವರ ಅನುಪಸ್ಥಿತಿಯಲ್ಲಿ ಯಾಕೆ ಮಾತಾಡ್ತಾರೆ. ಒಳ್ಳೆ ರೀತಿಯಲ್ಲಿ ಮಾತಾಡೋದು ಬೇರೆ, ಅವರ ಅನುಪಸ್ಥಿತಿಯಲ್ಲಿ ಯಾಕೆ ಮಾತಾಡ್ತಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತನೂ ನೀವು ಅವ್ರಿಗಿಂತ ಮುಂದಿದ್ದಾಗ ಮಾತ್ರ ಮಾತಾಡ್ತಾರೆ, ಅಥವಾ ನಿಮ್ಮನ್ನ ಯಾವುದಾದ್ರೂ ಒಂದು ವಿಷಯದಲ್ಲಿ ಸೋಲಿಸ್ಲಿಕ್ಕೆ ಆಗದೆ ಹೋದಾಗ್ಲೂ ಮಾತಾಡ್ತಾರೆ. ನೀವು ಯಾವ ಹಂತವನ್ನ ದಾಟಿರ್ತೀರ, ಅವ್ರಿಗಿಂತನೂ ಮುಂದಿರ್ತೀರ ಆ ಹಂತದಲ್ಲಿ, ಆಗ ಏನ್ ಮಾಡ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಕೈಲಾಗದ ಹೇಡಿಯ ಆಯುಧನೇ ಏನು, ಹೀಗೆ ಹಿಂದ್ಗಡೆ ಮಾತಾಡುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು. ಅವುಗಳನ್ನ ಹೇಗೆ ನಿಭಾಯಿಸ್ಬೇಕು ಅಂತಂದ್ರೆ, ಕೆಲವೊಬ್ರು ಹೇಳ್ತಾರೆ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು ಅಂತ. ಒಂದು ಸರ್ಟನ್ ಏನೋ ಸಣ್ಣ ಪುಟ್ಟ ಇದ್ರೆ ನಾವು ಕೂಡ ಏನ್ ಮಾಡ್ಬೋದು, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ಬೋದು. ಆದ್ರೆ ತೇಜೋವಧೆ ಆಗ್ತಾ ಇದೆ, ನಿಮ್ಮ ಜೀವನ ಅದರಿಂದ ಅಫೆಕ್ಟ್ ಆಗ್ತಿದೆ ಅಂತ ಅಂದಾಗ ಮಾತ್ರ ನಾವು ಕ್ರಮವನ್ನ ಕೈಗೊಳ್ಬೇಕಾಗ್ತದೆ. ಯಾವ ರೀತಿ ಕ್ರಮ? ಉಗ್ರಲ್ಲಿ ಹೋಗೋದಕ್ಕೆ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಳ್ಳೋದಲ್ಲ, ಕೊಡ್ಲಿ ತಗೊಳ್ಳೋಂಥದ್ದಲ್ಲ. ಒಂದು ನೆಗ್ಲೆಕ್ಟ್ ಮಾಡಿ ನಗಾಡಿ ಅವ್ರನ್ನ ಆ ಕಡೆ ಕಳಿಸ್ಬಿಡ್ಬೇಕು. ನಮಗೆ ಹೇಗೆ ಗೊತ್ತಾಗ್ತದೆ ಅವರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ, ಬೇರೆ ಒಬ್ಬ ವ್ಯಕ್ತಿಯ ಮಾಧ್ಯಮದ ಮುಖಾಂತರ ಗೊತ್ತಾಗ್ತದೆ. ಆ ವ್ಯಕ್ತಿಯನ್ನೇ ಕರೆದು ಹೇಳ್ಬೇಕು. ಇಲ್ಲ, ನನ್ನ ಹತ್ರ ಈ ಥರದನ್ನೆಲ್ಲ ತಂದು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಒಂದು ಹೇಳ್ಬೋದು. ಇಲ್ಲ, ಆ ವ್ಯಕ್ತಿ ಕೂಡ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಇದ್ದಾರೆ ಅಂತ ಅಂದಾಗ ನಾವು ಯಾವ ವ್ಯಕ್ತಿ ನಮ್ಮ ಬಗ್ಗೆ ಮಾತಾಡ್ತಿದಾರೋ ಅವರನ್ನ ಕರೆಸಿ ಮಾತಾಡೋದು ಸೂಕ್ತ ಅಂತ ಹೇಳ್ತೇನೆ. ಆ ವ್ಯಕ್ತಿ ಹತ್ರನೇ ಮಾತಾಡಬೇಕು, ಬೇರೆ ಯಾರ್ಯಾರ್ದೋ ಹತ್ರ ಹೇಳಿ ಕಳಿಸೋದಲ್ಲ. ಆ ವ್ಯಕ್ತಿ ಹತ್ರನೇ ಮಾತಾಡಬೇಕು. ಇದು ನಿನಗೆ ನನ್ನಿಂದ ಏನಾಗಿದೆ, ಯಾವ ಥರದ ಸಮಸ್ಯೆ ಆಗಿದೆ, ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಕೇಳಬೇಕು. ಆಗಲೇ ಆ ವ್ಯಕ್ತಿಯ ನಿಜವಾದ ಬಣ್ಣ ಹೊರಗಡೆ ಬರುತ್ತೆ. ನಾನು ಹೇಳಿಲ್ಲ ಅಂತಾರೆ, ಅದಕ್ಕೆ ಸಾಕ್ಷಿ ತಗೋಬ ಅಂತಾರೆ, ಆ ಕಡೆ ಈ ಕಡೆ ಹೇಳ್ತಾರೆ, ಮತ್ತೆ ನಿಮ್ಮ ತೇಜೋವಧೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಸೀರಿಯಸ್ ಆಗೇ ಕರೆದು ಹೇಳಬೇಕು, ಇಲ್ಲ ಇವುಗಳೆಲ್ಲ ಇನ್ನೂ ನಡೆಯೋದಿಲ್ಲ ಅಂತ. ಅತಿ ಹೆಚ್ಚಿನದಾಗಿ ತೇಜೋವಧೆ ಮಾಡ್ತಿದ್ದಾರೆ ಅಂತಂದ್ರೆ ಕಾನೂನು ಕ್ರಮಗಳನ್ನು ಕೂಡ ಕೈಗೊಳ್ಬೋದು ಅಂತಾನೆ ಹೇಳ್ತೀನಿ. ನನಗೇನು ಆ ಥರದ ಹಿಂದ್ಗಡೆ ಬಿಟ್ಟು ಮಾತಾಡುವಂಥದ್ದು ರೂಮರ್ಸ್ಗಳನ್ನ ಮಾತಾಡ್ತಿರ್ತಾರೆ, ಅಂತ ಅನುಭವಗಳೇನು ಆಗಲಿಲ್ಲ. ಆದ್ರೂ ನನ್ನ ನಿಲುವು ಆ ವ್ಯಕ್ತಿಯೊಂದಿಗೆ ಡೈರೆಕ್ಟ್ ಆಗಿ ಮಾತಾಡ್ತೇವೆ. ನಾವು ಏನಕ್ಕೆ ಮಾತಾಡ್ತಿದ್ಯಾ, ಬೇಸ್ಲೆಸ್ ಆಗಿ ಮಾತಾಡ್ಲಿಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳ್ತೇನೆ. ಫಸ್ಟ್ ಆ ಮಾತುಗಳಿಂದ ಏನೇನು ಆಗಬಹುದು ಜೀವನದಲ್ಲಿ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನನ್ನದೇ ಆದ ರೀತಿಯಲ್ಲಿ ನಾನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನನಗೆ ಹಲವಾರು ಸಜೆಷನ್ಗಳುಂಟು, ನೀನು ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತೀಯ, ಹಾಗೆ ಹೇಳ್ಬಾರ್ದು ಅಂತ. ಆದ್ರೆ ನೇರವಾಗಿರೋದೇ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಕೆಲವೊಂದಷ್ಟನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ಬೇಕು, ಇಲ್ಲ ಅಂತಂದ್ರೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂರುವಂಥ ಪರಿಸ್ಥಿತಿನೂ ಬರುತ್ತೆ. ಆದ್ರಿಂದ ಫಸ್ಟ್ ಒಂದನೇದಾಗಿ ನೆಗ್ಲೆಕ್ಟ್ ಮಾಡುವಂಥದ್ದು, ಎರಡನೇದಾಗಿ ಆ ವ್ಯಕ್ತಿಯೊಂದಿಗೆ ನೇರವಾಗಿ ಮಾತನಾಡಿ ವಿಷಯವನ್ನ ಸರಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೂ ಮೀರಿದ್ದಾರೆ ಅಂತಂದ್ರೆ ಒಂದಷ್ಟು ಜನ ತಿಳುವಳಿಕಸ್ತರನ್ನ ಕರೆಸಿ ಮಾತಾಡುವಂಥದ್ದು. ಅದಕ್ಕೂ ಕೇಳ್ತಾ ಇಲ್ಲ ಅಂತಂದ್ರೆ ಕಾನೂನನ್ನ ಕೈಗೆತ್ತಿಕೊಳ್ಳುವಂಥದ್ದು ಸರಿ ಅಂತ ಅನ್ಕೊಳ್ತೀನಿ. ಈ ವಿಡಿಯೋನ ಮಾಡಿದ್ದು ಆ ಪ್ರಶ್ನೆಗಾಗಿ, ಹೇಗೆ ಹಿಂದ್ಗಡೆ ಮಾತಾಡೋರನ್ನ ನೀನು ನಿಭಾಯಿಸ್ತೀಯ ಅಂದ್ರೆ ಒಂದ್ ಸ್ವಲ್ಪ ನಮಗೂ ಮಾರ್ಗದರ್ಶನವನ್ನ ಕೊಡು ಅಂತ ಕೇಳಿದ್ದಕ್ಕಾಗಿ ಈ ವಿಡಿಯೋವನ್ನ ಮಾಡಿರೋದು. ನಾನು ಮಾಡೋದು ಇಷ್ಟೇನೆ. ಹಲವಾರು ಜನ ಹಲವಾರು ರೀತಿಯಲ್ಲಿ ಏನ್ ಮಾಡ್ತಾರೆ, ಕ್ರಮಗಳನ್ನ ಕೈಗೊಳ್ತಾರೆ. ಕೆಲವೊಂದಷ್ಟಂತೂ ನಮ್ಮ ಮನೆಯಲ್ಲಿ ಸಜೆಷನ್ ಏನು ಅಂತಂದ್ರೆ ನೆಗ್ಲೆಕ್ಟ್, ಪೂರ್ತಿಯಾಗಿ ನಿರ್ಲಕ್ಷ್ಯವನ್ನ ತೋರು ಅಂತೇಳಿ ಹೇಳ್ತಾರೆ. ನೀನು ಮಾಡ್ತಿರೋಂಥ ಕೆಲಸವನ್ನ ನೀನು ಮಾಡ್ತಾ ಇರೋ, ನಿನಗೆ ಆತ್ಮತೃಪ್ತಿ ಕೊಡ್ತಾ ಇದೆ ಅಂತಂದ್ರೆ ಮಾಡ್ತಾ ಇರೋ, ಪೂರ್ತಿಯಾಗಿ ನಿರ್ಲಕ್ಷ್ಯವನ್ನ ತೋರು ಅಂತಹ ವ್ಯಕ್ತಿಗಳ ಬಗ್ಗೆ ಅಂತಾನೆ ಹೇಳ್ತಾರೆ. ಆದ್ರೆ ಅಂತಹ ವ್ಯಕ್ತಿಗಳು ತೀವ್ರತರವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ ಅಂತಂದ್ರೆ ಅವರನ್ನೇ ಕರೆದು ನೇರವಾಗಿ ಮಾತನಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ನೀವು ಹೀಗಿರೋ ಸಿಚುವೇಶನ್ ಬಂದಾಗ ನೀವು ಏನ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸ್ಕೊಡಿ. ಧನ್ಯವಾದಗಳು.